ನಮಸ್ಕಾರ ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅತ್ಯಂತ ಮುಖ್ಯವಾದ ಮತ್ತು ನೇರ ಪ್ರಯೋಜನದ ಒಂದು ಸುದ್ದಿಯನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾವ ವಿಷಯದ ಬಗ್ಗೆ ಅಂದ್ರೆ ಬೆಳೆ ವಿಮೆ. ಹೌದು, ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ಹಣ ಬಿಡುಗಡೆ ಆಗಿದೆ. ಹಾಗೆಯೇ ಪ್ರತಿ ರೈತರಿಗೂ ಕೂಡ 12,500 ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಯಾವ ಜಿಲ್ಲೆಗೆ ಹಣ ಈಗ ಹೋಗಿದೆ ಮತ್ತು ಯಾವ ಜಿಲ್ಲೆಗೆ ಇವತ್ತು ಬರ್ತಾ ಇದೆ ಮತ್ತು ಅರ್ಜಿ ಹಾಕದ ರೈತರಿಗೆ ಇನ್ನೂ ಅವಕಾಶ ಇದೆಯಾ ಇಲ್ವಾ ಅಂತ ಕೂಡ ನೋಡೋಣ. ಹಾಗೆಯೇ ಇದರ ಹಿಂದಿನ ಸರ್ಕಾರದ ನಿಜವಾದ ಉದ್ದೇಶ ಏನು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಳ್ಳೆ ಅವಕಾಶ ತಂದು ಕೊಡಲಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿ ಬೆಳೆ ವಿಮೆ ಯೋಜನೆಯ ಪರಿಚಯವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅಂದ್ರೆ ಈ ಒಂದು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯು 2016ರಿಂದ ಪ್ರಾರಂಭವಾಗಿದೆ. ಹಾಗೆ ಇದರ ಉದ್ದೇಶ ಏನಂದ್ರೆ ರೈತರ ಬೆಳೆ ಹಾನಿಗೆ ಪರಿಹಾರ ಕೊಡುವಂತದ್ದು ಮತ್ತು ಇಲ್ಲಿ ರೈತರು ಅಲ್ಪ ಪ್ರಮಾಣದ ಪ್ರೀಮಿಯಂ ಅನ್ನು ಕಟ್ಟುತ್ತಾರೆ. ಹೌದು ರೈತ ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಹಣವನ್ನು ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಆದ್ರೆ ಇಲ್ಲಿ ರೈತರಿಂದ ಕೂಡ ಇಲ್ಲಿ ಹಣವನ್ನು ಕಟ್ಟಿಸ್ಕೊಂತಾರೆ. ಯಾವ ರೀತಿ ಅಂದ್ರೆ ಇಲ್ಲಿ ಖರೀಫ್ ಬೆಳೆಗೆ ಕೇವಲ 2% ಅಷ್ಟು, ರಬ್ಬಿ ಬೆಳೆಗೆ 1.5% ಅಷ್ಟು ಮತ್ತು ಇಲ್ಲಿ ವಾಣಿಜ್ಯ ಬೆಳೆಗೆ 5% ಅಷ್ಟು ಹಣ ಕಟ್ಟಿಸಿಕೊಳ್ಳುತ್ತಾರೆ. ಮಿಕ್ಕಿರುವ ಪ್ರೀಮಿಯಂ ಅನ್ನು ಸರ್ಕಾರವೇ ಕೊಡುವಂತದ್ದು. ಹೌದು, ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈ ಒಂದು ಯೋಜನೆ ಹಣವನ್ನು ನೀಡಲಾಗುವಂತದ್ದು. ಈ ಒಂದು ಯೋಜನೆಯ ಅಡಿಯಲ್ಲಿ ಲಕ್ಷಾಂತರ ರೈತರು ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಲಾಗಿದೆ. ಇತ್ತೀಚೆಗೆ ಕೇಂದ್ರ ಕೃಷಿ ಮತ್ತು ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರಕಟಣೆ ಕೂಡ ಬಂದಿದೆ. ನೋಡಿ ರೈತ ಸ್ನೇಹಿತರೆ, ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರಿಗೂ ಗೊತ್ತಾಗುವಂತದ್ದು ಈ ಒಂದು ಬೆಳೆ ವಿಮೆ ಹಣ ನಮಗೆ ಸಿಗುತ್ತಾ ಸಿಗಲ್ವಾ ಅನ್ನೋದು. ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ಭಾವಿಸ್ತೇನೆ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಇತ್ತೀಚೆಗೆ ಕೇಂದ್ರ ಕೃಷಿ ಇಲಾಖೆಯಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರಕಟಣೆ ಬಂದಿದೆ. ಅದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಆಯ್ದ ಜಿಲ್ಲೆಗಳ ರೈತರ ಖಾತೆಗೆ ಪರಿಹಾರ ಧನ ಬಿಡುಗಡೆ ಆಗಿದೆ ಮತ್ತು ಪ್ರತಿ ರೈತರಿಗೂ ಕೂಡ ಇಲ್ಲಿ 12,500 ರೂಪಾಯಿ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದಾರೆ. ಇದರಿಂದ ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಬೆಳೆ ನಷ್ಟ ಅನುಭವಿಸಿದವರಿಗೆ ಆದ್ಯತೆ ನೀಡಲಾಗುವಂತದ್ದು ಅಂತ ಕೂಡ ತಿಳಿಸಲಾಗಿದೆ. ಉದಾಹರಣೆಗೆ ಬೆಳೆ ಕೊರತೆ. ಹೌದು, ಇಲ್ಲಿ ಬಹಳಷ್ಟು ಬೆಳೆಗಳು ಕೊರತೆಯಾಗಿರುತ್ತವೆ. ಅಂದ್ರೆ ಮಳೆಯಿಂದ ಹಾನಿ ಮತ್ತು ಭಾರಿ ಮಳೆಯಿಂದ ತೊಂದರೆಯಾಗಿರುತ್ತದೆ. ಪ್ರವಾಹ ಮತ್ತು ಕೀಟ ಹಾನಿಯಿಂದ ಈ ಒಂದಷ್ಟು ಬೆಳೆಗಳು ಹಾನಿಯಾಗಿರ್ತವೆ. ಹಾಗೆ ಗಾಳಿ ಮಳೆ ಇವುಗಳಿಂದ ಪರಿಣಾಮದಿಂದ ನಷ್ಟವಾದ ರೈತರಿಗೆ ಈ ಒಂದು ಮೊತ್ತವನ್ನು ಸರ್ಕಾರದಿಂದ ನೀಡಲಾಗುವಂತದ್ದು ರೈತರಿಗೆ. ಏಕೆಂದ್ರೆ ಈ ಒಂದು ಬೆಳೆಗಳು ಹಾನಿಯಾದ ತಕ್ಷಣ ಅವರಿಗೆ ಈ ಒಂದು ಹಣವನ್ನು ಕೂಡ ಇಲ್ಲಿ ಸರ್ಕಾರವನ್ನು ನೀಡಿ ನಾವು ನಿಮಗೋಸ್ಕರ ಇದೇವೆ ಎನ್ನುವ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗುವಂತದ್ದು. ಏಕೆಂದ್ರೆ ಸರ್ಕಾರ ಪ್ರತಿಯೊಬ್ಬ ರೈತರ ಒಂದು ಉದ್ದೇಶವಾಗಿದೆ. ರೈತರಿದ್ರೆ ನಮ್ಮ ರಾಜ್ಯವು ನಡೆಯುವಂತದ್ದು, ಹಾಗೆ ನಮ್ಮ ದೇಶವು ಮುಂದೆ ಹೋಗುವಂತದ್ದು ಅನ್ನುವ ಉದ್ದೇಶ ಇಟ್ಕೊಂಡು ಇಲ್ಲಿ ಸರ್ಕಾರದಿಂದ ಪ್ರತಿ ರೈತರಿಗೂ ಬೆಳೆ ಹಾನಿಯಾದ ತಕ್ಷಣ ಅವರಿಗೆ 12,500 ರೂಪಾಯಿ ಹಣವನ್ನು ಇವಾಗ ಬಿಡುಗಡೆ ಮಾಡಲಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಹಾನಿಯಾದರೆ ನಿಮಗೆ ಖಂಡಿತವಾಗಿ ಈ ಒಂದು ಹಣ ನಿಮಗೆ ಸಿಗುವಂತದ್ದು ಅಂತ ಕೂಡ ಹೇಳಲಾಗಿದೆ ಸರ್ಕಾರದಿಂದ. ಈ ಒಂದು ಅಧಿಕೃತಿ. ಹೌದು, ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಅಧಿಕೃತವಾದ ಪ್ರಕಟಣದ ಪ್ರಕಾರ ಅಂದ್ರೆ ಇಲ್ಲಿ ಯಾವ ಜಿಲ್ಲೆಗೆ ಹಣ ಬಂದಿದೆ ಮತ್ತು ಇನ್ನು ಯಾವ ಜಿಲ್ಲೆಗೆ ಹಣ ಹೋಗಿಲ್ಲ, ಯಾವ ಜಿಲ್ಲೆಗೆ ಇನ್ನು ಬಾಕಿ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಬಳ್ಳಾರಿ ಜಿಲ್ಲೆ, ಬೀದರ್ ಜಿಲ್ಲೆ ಹಾಗೂ ಗದಗ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ರೈತರು ಕೂಡ ಇವತ್ತು ಹಣ ಸಿಗ್ತಾ ಇದೆ. ವಿಜಯಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ, ರಾಯಚೂರು ಜಿಲ್ಲೆ ರೈತರಿಗೂ ಕೂಡ ಸಿಗ್ತಾ ಇರುವಂತದ್ದು ಇವತ್ತು ಹಣ ಮತ್ತು ಯಾದಗಿರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗೆ ಇಂದು ಹಣ ಸಿಗ್ತಾ ಇದೆ. ಏಕೆಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಅಂದ್ರೆ ಯಾವ ಜಿಲ್ಲೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಲಿಸ್ಟಿನ ಪ್ರಕಾರ ಈ ಒಂದು ಹಣವನ್ನು ಈ ಒಂದಿಷ್ಟು ಜಿಲ್ಲೆಗೆ ಇಂದು ಬಿಡುಗಡೆ ಮಾಡಿದೆ ಸರ್ಕಾರದಿಂದ. ಹಂತವಾಗಿ ಪ್ರತಿಯೊಬ್ಬ ರೈತರ ಜಿಲ್ಲೆಗೂ ಕೂಡ ಈ ಒಂದು ಹಣ ಸಿಗುವಂತದ್ದು. ಏಕೆಂದ್ರೆ ಈ ಒಂದು ಹಣವು ಪ್ರತಿ ರೈತರಿಗೂ ಕೂಡ ಬಿಡುಗಡೆ ಮಾಡಲಾಗಿದೆ. ಅವರಿಗೂ ಕೂಡ ಈ ಒಂದು ಹಣ ತಲುಪುವಂತದ್ದು. ಈ ಒಂದಿಷ್ಟು ಜಿಲ್ಲೆಗಳಿಗೆ ಇಂದು ಹೋಗಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣವು ಕೂಡ ಆ ಒಂದಿಷ್ಟು ಜಿಲ್ಲೆಗೂ ಕೂಡ ಬರುವಂತದ್ದು. ಏಕೆಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಬೆಳೆ ಹಾನಿಯಾಗಿರುವಂತದ್ದು. ಅದಕ್ಕೋಸ್ಕರ ಈ ಒಂದು ಹಣ ಇವತ್ತು ಸಿಗ್ತಾ ಇದೆ. ಅದರಿಂದ ಇಲ್ಲಿ ಈ ಒಂದಿಷ್ಟು ಜಿಲ್ಲೆಗೆ ಇಂದು ಹಣ ಬಿಡುಗಡೆ ಆಗಿದೆ. ಪ್ರತಿಯೊಬ್ಬರು ಕೂಡ ಆ ಒಂದು ಹಣವನ್ನು ಪಡೆದುಕೊಳ್ಳಿ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ನಿಮಗೋಸ್ಕರ ಅಂತಲೇ ಇಲ್ಲಿ ಟೋಲ್ ಫ್ರೀ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ.
ನಿಮ್ಗೆ ಏನಾದ್ರೂ ತೊಂದರೆ ಆಗಿದ್ರೆ, ನಿಮ್ಗೆ ಈ ಒಂದು ಹಣ ಬರದೇ ಕಾರಣದಿಂದ ನೀವು ಈ ಒಂದು ನಂಬರ್ಗೆ ನೀವು ಫೋನ್ ಮೂಲಕ, ಮೊಬೈಲ್ ನಂಬರ್ ಮೂಲಕ ನೀವು ಫೋನ್ ಮಾಡಿದ್ರೆ ಅವರು ಕೂಡ ನಿಮ್ಗೆ ಖಂಡಿತವಾಗಿ ಸಹಾಯ ಮಾಡುವಂತದ್ದು. ಇಲ್ಲಿ ನಿಮ್ಗೆ ಟೋಲ್ ಫ್ರೀ ನಂಬರ್ ಅನ್ನು ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಹೌದು, ಇಲ್ಲಿ ಟೋಲ್ ಫ್ರೀ ಸಂಖ್ಯೆ ಏನಂದ್ರೆ ಇಲ್ಲಿ 1800 ಈ ಕರೆಗೆ ನೀವು, ಹೌದು, ಈ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಅವರು ಕೂಡ ಸಹಾಯ ಮಾಡ್ತಾರೆ. ಅಥವಾ ನೀವು ತಾಲೂಕು ಕೃಷಿ ಕಚೇರಿಗೆ ಹೋಗಿ ಆದ್ರೂ ಭೇಟಿ ನೀಡಬಹುದು. ನಿಮ್ಗೆ ಯಾವುದೇ ಒಂದು ತೊಂದರೆ ಇದೆ ಮತ್ತು ಹತ್ತಿರದ ರೈತ ಸಹಾಯ ಕೇಂದ್ರಕ್ಕೆ ಹೋಗಿ ಮಾಹಿತಿಯನ್ನು ಪಡೆಯಬಹುದು. ನೀವೇನಾದ್ರೂ ಅರ್ಜಿ ನಿಮ್ಗೆ ಸಲ್ಲಿಸೋದಕ್ಕೆ ಬರಲಿಲ್ಲ ಅಂದ್ರೆ, ಅಥವಾ ನಿಮ್ಗೆ ಅರ್ಜಿ ಸಲ್ಲಿಸಿ ಈ ಒಂದು ಹಣ ನಿಮ್ಗೆ ಇನ್ನೂ ಸಿಗಲಿಲ್ಲ ಅಂದ್ರೆ, ಈ ಒಂದಿಷ್ಟು ಮಾಹಿತಿಯ ಕೇಂದ್ರಕ್ಕೆ ಅಥವಾ ನೀವು ಈ ಒಂದು ಟೋಲ್ ಫ್ರೀ ಸಂಖ್ಯೆಗೆ ಆದ್ರೂ ಮೊಬೈಲ್ ಮೂಲಕ ನೀವು ಫೋನ್ ಮಾಡಬಹುದು. ಮತ್ತು ತಾಲೂಕು ಕೃಷಿ ಕಚೇರಿಗೆ ಹೋಗಿ ಆದ್ರೂ ನೀವು ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಅವರಿಗೆ ಹೇಳಿದ್ರೆ ಅವರು ಖಂಡಿತವಾಗಿ ನಿಮ್ಗೆ ಪರಿಹಾರ ಒದಗಿಸ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ. ನೋಡಿ ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಬೆಳೆ ಹಾನಿಯಿಂದ, ಹೌದು, ಬೆಳೆ ಹಾನಿಯಿಂದ ಕೂಡ ಇಲ್ಲಿ ಬೆಳೆ ವಿಮೆಯನ್ನು ಸಿಗ್ತಾ ಇರುವಂತದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ. ಮತ್ತು ಈ ಒಂದು ರೈತರಿಗೆ ಈ ಒಂದು ಬೆಳೆ ಹಾನಿಯಿಂದ ಮತ್ತು ಈ ಒಂದು ಬೆಳೆ ವಿಮೆಯಿಂದ ಯಾವ ರೀತಿ ಲಾಭವಾಗುವಂತದ್ದು, ಹೌದು, ಬೆಳೆ ವಿಮೆಯಿಂದ ಬೆಳೆ ಹಾನಿಯಾದ ತಕ್ಷಣ ಸಾಲದ ಒತ್ತಡ ಕಡಿಮೆ ಆಗುವಂತದ್ದು. ಈ ಒಂದು ಹಣ ಸ್ವಲ್ಪ ಅವರಿಗೆ ಸಿಕ್ಕರೆ, ಮತ್ತು ಇಲ್ಲಿ ರೈತರು ಮುಂದಿನ ಹಂಗಾಮಿಗೆ ಹಣ ಕೊಡಲು ತಯಾರಿಸ್ತಾರೆ. ಮತ್ತು ಸಣ್ಣ ರೈತರಿಗೆ ಇದು ದೊಡ್ಡ ಸಹಾಯವಾಗಿದೆ. ಬ್ಯಾಂಕ್ಗಳಲ್ಲಿ ಮರು ಸಾಲ ಪಡೆಯಲು ಈ ಒಂದು ಹಣ ತೋರಿಸಬಹುದು. ಹೌದು, ಈ ಒಂದು ಹಣವನ್ನು ನೀವು ಬ್ಯಾಂಕ್ಗಳಲ್ಲಿ ಮರು ಸಾಲವನ್ನು ಪಡೆಯಲು ಈ ಒಂದು ಹಣವನ್ನು ಅವರಿಗೆ ತೋರಿಸಿದ್ರೆ ಅವರು ನಿಮ್ಗೆ ಮರು ಸಾಲ ಕೊಡ್ತಾರೆ ಅಂತ ಕೂಡ ತಿಳಿಸಲಾಗಿದೆ. ನೋಡಿ ರೈತ ಸ್ನೇಹಿತರೆ, ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಹತ್ವದ ಹೆಜ್ಜೆ ಅಂತಲೇ ಹೇಳ್ಬೋದು. ಪ್ರತಿ ರೈತರಿಗೂ ಕೂಡ ಈ ಒಂದು ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಿ. ಯಾವ ಬೆಳೆ, ಹೌದು, ಯಾವ ಬೆಳೆಗೆ ಎಷ್ಟು ಹಣ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ 12,500 ರೂಪಾಯಿ ಹಣ ಸಿಗ್ತಾ ಇದೆ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಖಂಡಿತವಾಗಿ ನಿಮ್ಗೆ ಈ ಒಂದು ಹಣ ಸಿಗ್ತಾ ಇರುವಂತದ್ದು. ಆದ್ರೆ ಇವಾಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಜಿಲ್ಲೆಗೂ ಕೂಡ ಹಾಕ್ತಾ ಇದ್ದಾರೆ. ನಾ ಹೇಳಿದೆ ನೋಡುವ, ಅಷ್ಟು ಜಿಲ್ಲೆಗೆ ಇಂದು ಬರುವಂತದ್ದು ಮತ್ತು ನಾಳೆ ಯಾವ ಜಿಲ್ಲೆಗೆ ಬರುತ್ತದೋ ಹಾಗೆ ನಾನು ಆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೆಕ್ಸ್ಟ್ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ ಯಾವ ಜಿಲ್ಲೆಗೆ ಬರುತ್ತದೆ ಎಂದು ಕೂಡ ನಾನು ಆದಷ್ಟು ಬೇಗ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ರೈತ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಮಾಹಿತಿಯನ್ನು ಕೂಡ ನಾನು ಆದಷ್ಟು ಬೇಗ ಸರ್ಕಾರದಿಂದ ಯಾವುದೇ ಒಂದು ರೈತರಿಗೆ ಹೊಸ ಯೋಜನೆಯನ್ನು ಕೊಟ್ಟರು ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ. ಅದಕ್ಕೋಸ್ಕರ ನಿಮ್ಮ ರೈತ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ರೈತರು ಕೂಡ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.